ತುಮಕೂರಿನಲ್ಲಿ ಕಂದಾಯ ಗ್ರಾಮ ಗುರುತಿಸುವಿಕೆ ಕಾರ್ಯ. ಕಂದಾಯ ಗ್ರಾಮ ಗುರುತಿಸುವಿಕೆಯಲ್ಲಿ ಜಿಲ್ಲೆಗೆ 2ನೇ ಸ್ಥಾನ. ಮತ್ತೊಂದು ಕಂದಾಯ ಗ್ರಾಮ ಗುರುತಿಸಿದ ಜಿಲ್ಲಾಡಳಿತ. ತುಮಕೂರು ಡಿಸಿ ಶುಭ ಕಲ್ಯಾಣ್ ಅವರ ನಡೆಗೆ ಶ್ಲಾಘನೆ. ತುಮಕೂರಿನಲ್ಲಿ ಕಂದಾಯ ಗ್ರಾಮಗಳನ್ನ ಗುರುತಿಸ್ತಾ ಇದ್ದು, ಕಂದಾಯ ಗ್ರಾಮಗಳ ಗುರುತಿಸುವಿಕೆ ಕಾರ್ಯದಲ್ಲಿ ತುಮಕೂರು 2ನೇ ಸ್ಥಾನದಲ್ಲಿದೆ. ತುಮಕೂರು ಜಿಲ್ಲಾಧಿಕಾರಿಯಾಗಿರುವ ಶುಭ ಕಲ್ಯಾಣ್ ಅವರು ಕಂದಾಯ ಗ್ರಾಮಗಳ ಗುರುತಿಸುವಿಕೆ ಕಾರ್ಯವನ್ನ ಮಾಡ್ತಾ ಇದ್ದು, ಡಿಸಿಯವರ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಲ್ಲದೆ ಇದೀಗ ಜಿಲ್ಲಾಧಿಕಾರಿ ಅವರು ಮತ್ತೊಂದು ಕಂದಾಯ ಗ್ರಾಮವನ್ನ ಗುರುತಿಸುತ್ತಿದ್ದಾರೆ. ಹೌದು, ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಬೆಳ್ಳಾವಿ ಹೋಬಳಿಯ ಪಾಲಿಹಟ್ಟಿ ಗ್ರಾಮವನ್ನ ಕಂದಾಯ ಗ್ರಾಮ ಎಂದು ಗುರುತಿಸಿದ್ದು, ಕಂದಾಯ ಗ್ರಾಮಕ್ಕೆ ಇಂದು ಅಧಿಕಾರಿಗಳೊಂದಿಗೆ ಶುಭ ಕಲ್ಯಾಣ್ ವಿಸಿಟ್ ಮಾಡಿದ್ರು. ರಾಜ್ಯ ಸರ್ಕಾರ ನಿಯಮದಂತೆ 60ಕ್ಕೂ ಹೆಚ್ಚು ಕುಟುಂಬಗಳು ಮತ್ತು ನಿರ್ದಿಷ್ಟ ಜನಸಂಖ್ಯೆಯನ್ನ ಹೊಂದಿರುವ ಜನವಸತಿ ಪ್ರದೇಶವನ್ನ ಕಂದಾಯ ಗ್ರಾಮಗಳನ್ನಾಗಿ ಘೋಷಿಸುವ ಅಧಿಕಾರ ಡಿಸಿಗಿದ್ದು, ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡುವುದರಿಂದ ಆ ಗ್ರಾಮಗಳಿಗೆ ಮೂಲ ಸೌಕರ್ಯಗಳು ದೊರೆಯುತ್ತೆ. ಕಂದಾಯ ಗ್ರಾಮಗಳನ್ನು ಗುರುತಿಸುವ ಕಾರ್ಯಕ್ಕೆ ತುಮಕೂರಿನ ಡಿಸಿ ಮುನ್ನಡೆಯಲಿದ್ದು, ಕಂದಾಯ ಗುರುತಿಸುವ ಕಾರ್ಯದಲ್ಲಿ ತುಮಕೂರು 2ನೇ ಸ್ಥಾನದಲ್ಲಿದೆ. ಇನ್ನು ತುಮಕೂರಿನ ಡಿಸಿ ಶುಭ ಕಲ್ಯಾಣ್ ಇಂದು ನೂತನ ಕಂದಾಯ ಗ್ರಾಮವಾದ ಬೆಳ್ಳಾವಿ ಹೋಬಳಿಯ ಪಾಲಿಹಟ್ಟಿಗೆ ಭೇಟಿಯನ್ನ ನೀಡಿ ಜನರ ಸಮಸ್ಯೆಯನ್ನ ಆಲಿಸುವುದರ ಜೊತೆ ಗ್ರಾಮದಲ್ಲಿರೋ ಮೂಲ ಸೌಕರ್ಯದ ಬಗ್ಗೆ ಅವಲೋಕಿಸಿದ್ರು. ಅಲ್ಲದೆ ಗ್ರಾಮಸ್ಥರೊಂದಿಗೆ ಡಿಸಿ ಮಾತುಕತೆಯನ್ನ ನಡೆಸಿದ್ದು, ಡಿಸಿಯವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಶುಭ ಕಲ್ಯಾಣ್, ಕರ್ನಾಟಕ ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಕಂದಾಯ ಗ್ರಾಮಗಳನ್ನು ಗುರುತಿಸಲಾಗಿದೆ. ನಾವು ಕಂದಾಯ ಸಚಿವರು ಹಾಗೂ ಗೃಹ ಸಚಿವರ ಆದೇಶದ ಮೇರೆಗೆ ಕಂದಾಯ ಗ್ರಾಮಗಳನ್ನು ಗುರುತಿಸುತ್ತಿದ್ದೇವೆ. ನಮ್ಮ ಅಧಿಕಾರಿಗಳು ಕೂಡ ಇದಕ್ಕೆ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದಾರೆ. ಈವರೆಗೂ ಸುಮಾರು 1800 ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಗುರುತಿಸಿದ್ದು, ಇಂದು ಪಾಲಿಹಟ್ಟಿ ಗ್ರಾಮವನ್ನ ಕೂಡ ಕಂದಾಯ ಗ್ರಾಮ ಎಂದು ಘೋಷಿಸಿದ್ದೇವೆ ಎಂದಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಸುಮಾರು 1110 ಹಳ್ಳಿಗಳನ್ನು ನಾವು ದಾಖಲೆ ರಹಿತ ಜನವಸತಿ ಪ್ರದೇಶ ಅಂತ ಈಗಾಗಲೇ ಗುರುತು ಮಾಡಿದ್ದೀವಿ. ಇಡೀ ರಾಜ್ಯದಲ್ಲಿನೇ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಂದಾಯ ಗ್ರಾಮಗಳು ಮತ್ತು ಉಪಗ್ರಾಮಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಈ ಒಂದು ಗ್ರಾಮಗಳಲ್ಲಿ ಸುಮಾರು 70-80 ವರ್ಷದಿಂದ ವಾಸ ಇರ್ತಾರೆ. ಬಟ್ ಅವರಿಗೆ ಯಾವ ರೀತಿಯಲ್ಲಿ ಕೂಡ ಒಂದು ಆಥರೈಸ್ಡ್ ಡಾಕ್ಯುಮೆಂಟ್ಸ್ ಇರಲ್ಲ. ಅದು ಗ್ರಾಮ ಪಂಚಾಯತಿಂದ ಇರಲಿ ಅಥವಾ ಅರ್ಬನ್ ಲೋಕಲ್ ಬಾಡಿಯಿಂದ ಇರಲಿ, ಅವರಿಗೆ ಒಂದು ರಿಕಗ್ನೈಸ್ಡು ಹಕ್ಕುಪತ್ರ ಈ ಥರದ್ದು ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಮತ್ತು ಅವರು ಅಲ್ಲಿನೇ ವಾಸ ಇರ್ತಾರೆ ವಿತೌಟ್ ಎನಿ ಟ್ರಾನ್ಸಾಕ್ಟಬಲ್ ಡಾಕ್ಯುಮೆಂಟ್ಸ್. ಒಂದು ಎರಡನೇದು, ಅಲ್ಲಿ ಅದು ಗ್ರಾಮ ಅಂತಲೇ ರಿಕಗ್ನೈಸ್ ಆಗದೇ ಇರೋದ್ರಿಂದ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಕೂಡ ಅಷ್ಟೇನೂ ಇರೋದಿಲ್ಲ. ಸೊ ಈ ಒಂದು ಕಾರ್ಯಕ್ರಮವನ್ನು 1993ರಲ್ಲಿ ಸ್ಟಾರ್ಟ್ ಆಯಿತು. ಬಟ್ ವೇರಿಯಸ್ ರೀಸನ್ಸಿಂದ ಅದು ಮುಂದೆ ಏನೂ ಆಗಲಿಲ್ಲ. ಬಟ್ ಈಗ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮಾರ್ಗದರ್ಶನ ಮೇರೆಗೆ ಮತ್ತು ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಕಂಟಿನ್ಯೂಯಸ್ ರಿವ್ಯೂವಿಂದ ನಾವು ಕೂಡ ಜಿಲ್ಲಾಡಳಿತದಿಂದ ನಾನು AC ಅವರು ತಹಸೀಲ್ದಾರ್ಸ್ ಎಲ್ಲರೂ ಕೂಡ ಈ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಏನಿದೆ ಸರ್ಕಾರದ್ದು ಭಾಳ ಇಂಟ್ರೆಸ್ಟ್ ತಗೊಂಡು ಲಾಸ್ಟ್ 1 ಇಯರಲ್ಲಿ ಇಷ್ಟೊಂದು ಕಂದಾಯ ಗ್ರಾಮಗಳು ಸುಮಾರು 1000 ಕಂದಾಯ ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ ಸರ್ಕಾರದಲ್ಲಿ ನಮಗೆ ಏನೇನು ಮಾನದಂಡಗಳು ಕೊಟ್ಟಿದ್ದಾರೆ, ಮಿನಿಮಮ್ 50 ಫ್ಯಾಮಿಲೀಸ್ ಇರಬೇಕು ಅಥವಾ 250 ಜನಸಂಖ್ಯೆ ಇರಬೇಕು, ಹಂಗಿದ್ರೆ ಕಂದಾಯ ಗ್ರಾಮ, ಅಥವಾ 10 to 49 ಹೌಸಸ್ ಇದ್ದರೆ ಉಪಗ್ರಾಮ, ಆ ಥರ ನಾವು ಘೋಷಣೆ ಮಾಡ್ತೀವಿ. ಸೊ ಇದು ಪ್ರೊಸೀಜರ್ ಹೆಂಗಿದೆ ಅಂದರೆ, ನಾವು ಆ್ಯಸ್ DC ಇದೆಲ್ಲ ಕೂಡ ಐಡೆಂಟಿಫೈ ಮಾಡಿ ನಮ್ಮ VAOಸಿಂದ ಫಸ್ಟ್ ಒಂದು ಇನಿಷಿಯಲ್ ಲೆವೆಲ್ ಸರ್ವೆ ಮಾಡ್ತೀವಿ. VAOಸ್ ಹೋಗಿ ಅಲ್ಲಿ ಎಷ್ಟು ಮನೆಗಳು ಇದ್ದಾವೆ ಮತ್ತು ಅದರದ್ದು ಹದ್ಬಸ್ತು ಚೆಕ್ಬಂದಿ ಇದೆಲ್ಲನೂ ಮಾಡಿಕೊಂಡು ಮತ್ತು ಫಲಾನುಭವಿಗಳು ಹೆಸರುವಾರು ನಮಗೆ ಬರ್ಕೊಂಡು ಬಂದು ಕೊಡ್ತಾರೆ. ತದನಂತರ ಅದರದ್ದು ಪ್ರಿಲಿಮಿನರಿ ನೋಟಿಫಿಕೇಷನ್ಗೆ ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಆ ಮನೆಗಳು ಸರ್ಕಾರಿ ಜಮೀನಲ್ಲಿ ಇರ್ಬೋದು ಅಥವಾ ಪ್ರೈವೇಟ್ ಜಮೀನಲ್ಲಿ ಕೂಡ ಇರ್ಬೋದು. ಸೊ ಅದು ನಾವು ಅಬ್ಜೆಕ್ಷನ್ಸ್ ಕೂಡ ನಾವು ಕರೆದು ಬಿಟ್ಟು ಪ್ರಿಲಿಮಿನರಿ ನೋಟಿಫಿಕೇಷನ್ ಆದಮೇಲೆ ಫೈನಲ್ ನೋಟಿಫಿಕೇಷನ್ಗೆ ಗಸೆಟ್ಗೆ ಕಳಿಸ್ತೀವಿ. ಅದಾದಮೇಲೆ ಹಕ್ಕುಪತ್ರಗಳನ್ನು ರಿಜಿಸ್ಟರ್ ಮಾಡ್ತೀವಿ. ಈಗ ಉದಾಹರಣೆಗೆ ಇವತ್ತು ನಾವು ಇಲ್ಲಿ ಇದ್ದೀವಿ, ಬೆಳ್ಳಾವಿ ಹೋಬಳಿ
ಅಪ್ಪಿನಾಯಕನಹಳ್ಳಿ ಪಾಳಿಹಟ್ಟಿಯಲ್ಲಿ ಇದ್ದೀವಿ. ಇಲ್ಲಿ ಸುಮಾರು ಒಂದು 25 ಮನೆಗಳು. ಇವರ ಹತ್ರ ನಾವು ಮಾತಾಡಿಸುವಾಗ ಅವ್ರು ಹೇಳಿದರು ಸುಮಾರು 70 ಇಯರ್ಸಿಂದ ಇಲ್ಲಿ ಇದ್ದಾರೆ ಅಂತ. ಬಟ್ ಇವರಿಗೆ ಯಾವ ರೀತಿಯಲ್ಲಿ ಕೂಡ ಡಾಕ್ಯುಮೆಂಟ್ಸ್ ಇದುವರೆಗೆ ಅವರಿಗೆ ತಲುಪಲಿಲ್ಲ. ಲಾಸ್ಟ್ 6 ಮಂತ್ಸಿಂದ ನಾವು ಎಫರ್ಟ್ ಏನು ಮಾಡಿದ್ದೀವಿ ಅದರಲ್ಲಿ ಎಲ್ಲ ಪ್ರಾಸೆಸ್ ಕೂಡ ದಾಟಿ ನಮ್ಮ VAO ಇಂದ ಹಿಡಿದು ತಹಸೀಲ್ದಾರು ಮತ್ತು ರಿಜಿಸ್ಟ್ರೇಷನ್ ಕೂಡ ಆಗಿದೆ. ರಿಜಿಸ್ಟ್ರೇಷನ್ ಆಗಿ ಈಗ ಅವರಿಗೆ ಹಕ್ಕುಪತ್ರ ಪ್ಲಸ್ ಈ ಸ್ವತ್ತು ಕೂಡ ನಾವು ಎಲ್ಲ ಸಿದ್ಧ ಇದ್ದೀವಿ. ನಮ್ಮ ಜಿಲ್ಲೆ ಒಳಗಡೆ ಸುಮಾರು 1000 ರೆವಿನ್ಯೂ ವಿಲೇಜಸಲ್ಲಿ 20,000 ಹಟ್ಟಿಗಳು, ತಾಂಡಗಳು, ಇಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರ ಈಗಾಗಲೇ ರೆಡಿ ಮಾಡಿದ್ದೀವಿ. ಮುಂದಿನ 1 ತಿಂಗಳ ಅವಧಿಯಲ್ಲಿ ಈ ಎಲ್ಲ ಹಕ್ಕುಪತ್ರಗಳು ಕೂಡ ನಾವು ಒಂದು ಕಾರ್ಯಕ್ರಮದಲ್ಲಿ ವಿತರಣೆ ಮಾಡ್ತೀವಿ ಅನ್ನೋ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಸುಮಾರು ವರ್ಷಗಳಿಂದ ಜನರದ್ದು ಬೇಡಿಕೆ ಏನಿತ್ತು ಅದನ್ನು ನಾವು ಎಲ್ಲ ಕೂಡ ಒಂದು ಟೀಮಾಗಿ ಕೆಲಸ ಮಾಡಿ ಇವರಿಗೆಲ್ಲ ಹಕ್ಕುಪತ್ರ ಕೂಡ ಈಗ ಮೊನ್ನೆ ನಮ್ಮ ತಹಸೀಲ್ದಾರ್ ಅವರು ರಿಜಿಸ್ಟ್ರೇಷನ್ ಮಾಡಿ ರೆಡಿ ಇಟ್ಕೊಂಡಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಂದ ಅವರಿಗೆ ಈ ಸ್ವತ್ತು ಕೂಡ ಅವರಿಗೆ ಸಿಗುತ್ತೆ. ಈ ಒಂದು ಹಳ್ಳಿಗೆ ಒಂದು ಫಸ್ಟ್ ರಿಕಗ್ನಿಷನ್, ಒಂದು ಗುರುತು ಸಿಗುತ್ತೆ. ಸಿಕ್ಕಿದ ಮೇಲೆ ಅವರಿಗೆ ಒಂದು ID ಸಿಗುತ್ತೆ. ಮತ್ತು ಮುಂದೆ ಪ್ಲ್ಯಾನಿಂಗಲ್ಲಿ ಈ ಒಂದು ಹಳ್ಳಿಗೆ ಏನಾದರೂ ರೋಡಿನ ವ್ಯವಸ್ಥೆ ಇರ್ಬೋದು ಅಥವಾ ನೀರಿದ್ದು ವ್ಯವಸ್ಥೆ ಇರ್ಬೋದು, ಶಾಲೆ, ಅಂಗನವಾಡಿ, ಸೊ ಒಂದು ಅಫಿಷಿಯಲಿ ಒಂದು ಕಂದಾಯ ಗ್ರಾಮ, ಉಪಗ್ರಾಮ ಅಂತ ಘೋಷಣೆ ಆದ ತಕ್ಷಣ ಜೊತೆಯಲ್ಲಿನೇ ಇನ್ಫ್ರಾಸ್ಟ್ರಕ್ಚರ್ ಕೂಡ ಅವರಿಗೆ ಸಿಗುವ ಅವಕಾಶ ಇದೆ. ಸೊ ಹಿಂದೆ ಎಲ್ಲ ಅದು ಗ್ರಾಮ ಅಂತಲೇ ರಿಕಗ್ನೈಸ್ ಆಗದೆ ಇರೋದ್ರಿಂದ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಸಿಗೋದು ಕಷ್ಟ. ಈಗ ಗ್ರಾಮ ಪಂಚಾಯತಲ್ಲಿ ಕೂಡ ಅವರಿಗೆ ಎಲ್ಲ ರೀತಿಯಲ್ಲಿ ಕೂಡ ಮೂಲಭೂತ ಸೌಕರ್ಯ ಏನಿದೆ ಅದನ್ನು ಕೊಡುವ ಒಂದು ವ್ಯವಸ್ಥೆ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈಗ ತಾವು ನೋಡ್ಬೋದು ಈ ಒಂದು ಮನೆಗೆ ಎಷ್ಟು ಅವರು ಅಳತೆಯಲ್ಲಿ ಇದ್ದಾರೆ ಅದು ಅಷ್ಟಕ್ಕೂ ಅವರಿಗೆ ಹಕ್ಕುಪತ್ರ ಈ ಸ್ವತ್ತು ಸಿಗುತ್ತೆ. ಸೊ ಅದು ಒಂದು ಟ್ರಾನ್ಸಾಕ್ಟಬಲ್ ಡಾಕ್ಯುಮೆಂಟ್ ಆಗಿ ಇರುತ್ತೆ. ಸೊ ಅವರಿಗೆ ಆರ್ಥಿಕವಾಗಿ ಒಂದು ಸ್ಟೆಬಿಲಿಟಿ ಕೂಡ ಸಿಗುವ ಒಂದು ಅವಕಾಶ ಇದೆ. ಇನ್ನು ಪಾಲಿಹಟ್ಟಿಯನ್ನ ಕಂದಾಯ ಗ್ರಾಮವನ್ನಾಗಿ ಘೋಷಿಸಿದ್ದಕ್ಕೆ ಗ್ರಾಮಸ್ಥರು ಸಂತಸವನ್ನ ವ್ಯಕ್ತಪಡಿಸಿದ್ರು. ಕಂದಾಯ ಗ್ರಾಮ ಎಂದು ಗುರುತಿಸ್ತಾ ಇರೋದ್ರಿಂದ ನಮ್ಮ ಊರು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬಹುದು ಎಂದು ನಿರೀಕ್ಷಿಸಿದ್ದೇವೆ ಎಂದು ಆಶಾಭಾವವನ್ನ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಗ್ರಾಮ ಅನ್ನೋಕ್ಕೆ ಇಲ್ಲಿ ದಾಖಲೆಮೆಂಟ್ ಏನೂ ಇರಲಿಲ್ಲ. ಇವತ್ತು ಕಂದಾಯ ಗ್ರಾಮ ಮಾಡಿಕೊಟ್ಟಕ್ಕೆ ನಮ್ಮ DC ಮೇಡಮು ಮತ್ತು ತಹಸೀಲ್ದಾರು ಇವರೆಲ್ಲ ಸೇರ್ಕೊಂಡಿದ್ದಾರೆ, ನಮ್ಮ ಅಧಿಕಾರಿಗಳು ಸೇರ್ಕೊಂಡಿದ್ದಾರೆ, RI ಸೇರ್ಕೊಂಡಿದ್ದಾರೆ ಮತ್ತು ನಾಗಭೂಷಣ್ ಅವರೆಲ್ಲ ಸೇರ್ಕೊಂಡು ನಮಗೆ ಇವತ್ತು ಕಂದಾಯ ಗ್ರಾಮ ಮಾಡಿಕೊಡ್ತಾರೆ. ತುಂಬ ಧನ್ಯವಾದಗಳು. ಏನೆಲ್ಲ ಅನುಕೂಲ ಆಗ್ತಾ ಇದೆ ಇವತ್ತು ಮಕ್ಕಳಿಗಾಗಲಿ ಮುಂದೆ ಫ್ಯೂಚರ್ಗಾಗಲಿ ಒಂದು ಕಾನೂನು ಅನ್ನೋದು ಇದ್ದರೆ ಮಕ್ಕಳಿಗೆ ಭವಿಷ್ಯ ಮುಂದೆ ಚೆನ್ನಾಗಿರುತ್ತೆ. ಆದ್ದರಿಂದ ಈಗ ನಮಗೆ ಕಂದಾಯ ಗ್ರಾಮದಲ್ಲಿ ಈ ಸ್ವತ್ತು ಪಂಚಾಯತಿ ಲಿಮಿಟಲ್ಲಿ ಒಂದು ಹೆಲ್ಪು ಮಕ್ಕಳಿಗೆ ಒಂದು ಏನಾಗಲಿ ಒಂದು ಭರವಸೆ ಇರೋದ್ರಿಂದ ನಮಗೆ ಇವತ್ತು DC ಮೇಡಮ್ ಅವರು ಕಂದಾಯ ಮಾಡ್ಕೊಡೋಕ್ಕೆ ತುಂಬ ಹೆಲ್ಪ್ ಆಗಿದೆ. ಒಟ್ನಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಪಣ ತೊಟ್ಟಿರೋ DC ಶುಭ ಕಲ್ಯಾಣ್ ಅವರು ಇಂದು ಮೂಲ ಸೌಕರ್ಯದಿಂದ ವಂಚಿತರಾಗಿರೋ ಪಾಲಿಹಟ್ಟಿ ಗ್ರಾಮವನ್ನ ಕಂದಾಯ ಗ್ರಾಮವನ್ನಾಗಿ ಘೋಷಿಸಿದ್ದು DC ಅವರ ನಡೆಯಿಂದ ಗ್ರಾಮ ಅಭಿವೃದ್ಧಿಯಾಗುವ ಭರವಸೆಯನ್ನ ಗ್ರಾಮಸ್ಥರು ಹೊಂದಿದ್ದಾರೆ. ಅಲ್ಲದೆ DC ಹಾಗೂ ಅಧಿಕಾರಿಗಳ ನಡೆಗೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.